ನಿಮ್ಗೇನು ಆಗಿಲ್ಲ ಅಲ್ವಾ ರೀ? ಪೊಲೀಸರು ನಿಮ್ಗೇನು ಮಾಡಿಲ್ಲ ಅಲ್ವಾ? ನನಗೇನು ಆಗಿಲ್ಲ ಶಶಿ. ಕೇಶವನನ್ನ ಬೇಲ್ ಮೇಲೆ ಬಿಡಿಸ್ಕೊಂಬಂದ. ಥ್ಯಾಂಕ್ ಯು ಕೇಶವ. ಅಯ್ಯೋ, ನನಗ್ ಥ್ಯಾಂಕ್ಸ್ ಯಾಕೆ ಶಶಿ ಅಮ್ಮ, ಇದು ನನ್ನ ಜವಾಬ್ದಾರಿ. ಈಗ ಅವ್ರು ಹೇಗಿದ್ದಾರೆ? ಟ್ರೀಟ್ಮೆಂಟ್ ಶುರು ಆಯ್ತಾ? ಯಾಕೆ ಹೀಗೆ ಮಾಡ್ದೆ ಬಾವಾ? ನಾನ್ ಮಾಡಿದ ಅಪರಾಧನ ನಿನ್ ಮೇಲೆ ಯಾಕೆ ಹಾಕೊಂಡೆ? ನನ್ ಬದಲು ನೀನ್ ಯಾಕೆ ಸ್ಟೇಷನ್ಗೆ ಹೋದೆ? ನೀನ್ ಯಾಕೆ ಅಪರಾಧನ ಮೈ ಮೇಲೆ ಹಾಕೋತಾ ಇದೀಯಾ? ಯಾಕಂದ್ರೆ ನೀ ನನ್ನ ಭಾವ. ನಿನ್ಗೆ ಯಾವುದೇ ಸಮಸ್ಯೆ ಆಗದಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾಳೆ ಅವ್ನಿಗೇನಾದ್ರೂ ಆದ್ರೆ ನೀನ್ ಜೈಲ್ಗೆ ಹೋಗ್ಬೇಕಾಗುತ್ತೆ. ನನ್ನ ತಂಗಿಗೋಸ್ಕರ ನಾನು ನರಕಕ್ಕಾದ್ರೂ ಹೋಗ್ತೀನಿ ಭಾವ. ನೀವಿಬ್ರು ಸಂತೋಷವಾಗಿರ್ಬೇಕು. ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ತಂಗಿ ನೋವು ಪಟ್ರೆ ಅದು ನನ್ನಿಂದ ನೋಡಕ್ಕಾಗಲ್ಲ ಬಾಬಾ. ಮತ್ತೆ ನೀನ್ ಜೈಲ್ಗೆ ಹೋದ್ರೆ ನನ್ನ ತಂಗಿ ದುಃಖ ಪಡಲ್ವಾ? ಶಶಿನ ನೋಡ್ಕೊಳ್ಳೋದಿಕ್ಕೆ ನೀನ್ ಇದೆಯಲ್ಲ ಬಾಬಾ. ಚಿಕ್ಕ ವಯಸ್ಸಿಂದ ಅವಳು ನೀನು ನೆರಳಾಗಿದ್ಯಾ. ದಿವ್ಯಾಗೂ ಕೂಡ ನೀನ್ ನೆರಳಾಗಿದ್ಯಾ ಅಲ್ವಾ? 12 ವರ್ಷ ಅವಳಿಂದ ದೂರ ಇದ್ದೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಕೆಲವು ದಿನ ಆರೋಪಿ ಜೀವನ ಮಾಡಿದ್ದೀನಿ. ಈ ಪೊಲೀಸು, ಸ್ಟೇಷನ್ನು, ಕೋರ್ಟು, ಜೈಲು ನನಗೆ ಅಭ್ಯಾಸನೇ. ತುಂಬಾ ಕಷ್ಟ, ನೋವನ್ನ ಅನುಭವಿಸಿದ್ದೀನಿ. ನಾನು ಚಿಕ್ಕವನಿದ್ದಾಗ ಅಮ್ಮ ನನಗೊಂದು ಹೇಳಿದ್ರು, ತಂಗಿನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋ ಅಂತ. ಅವಳ ಕಣ್ಣಲ್ಲಿ ಕಣ್ಣೀರು ಬರ್ದಿರೋ ಹಾಗೆ ನೋಡ್ಕೋ ಅಂತ. ಹಾಗೆ ನೋಡ್ಕೋತೀನಿ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೆ. ಆ ಮಾತುಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಭಾವ. ಈಗ ನನಗೆ ನನ್ನ ತಂಗಿ, ನೀನು, ಶಶಿ ಬೇರೆ ಅಲ್ಲ. ನನ್ನ ದೃಷ್ಟಿಯಲ್ಲಿ ನೀವು 3 ಜನನೂ ಒಂದೇ. ನಿಮ್ ಸಂತೋಷನೇ ನನ್ನ ಸಂತೋಷ. ದಿವ್ಯಾ ಕೇಳ್ಕೊಳ್ಳೋದು ಕೂಡ ಇದೆ. ಬಾಮ, ಹಲೋ ಸರ್. ಐ ಆಮ್ ವೆರಿ ವೆರಿ ಸಾರಿ ಸರ್. ನನ್ನಿಂದಾನೇ ಹೀಗಾಗಿದ್ದು. ಬೇಕು ಅಂತ ಮಾಡಲಿಲ್ಲ. ಹೌದು ರೀ, ನಮ್ಮಣ್ಣ ತುಂಬಾ ಒಳ್ಳೆಯವನು. ಇರುವೆ ಕೂಡ ಅಪಕಾರ ಮಾಡಲ್ಲ. ಸಾರ್ಗೆ ಪ್ರಜ್ಞೆ ಬಂದಿದೆ ಅಂತ ಭಾವಂಗೆ ದಿವ್ಯಾಗೆ ಹೇಳಮ್ಮ. ಏನಂದ್ರೆ ಅವ್ರಿಗೆ ಪ್ರಜ್ಞೆ ಬಂತು ರೀ. ನಡಿಯದ್ಕೆ ದೇವ್ರ ದಯೆಯಿಂದ ನೀವು ಬೇಗ ಚೇತರಿಸ್ಕೊಂಡ್ರಿ ಸರ್. ಸಂತೋಷ ಆಗ್ತಿದೆ.
ನಿಮ್ಗೇನು ಆಗಲ್ಲ ಸರ್, ನೀವು ಕ್ಷೇಮವಾಗಿದ್ದೀರಾ. ಡಾಕ್ಟರ್ ಡಾಕ್ಟರ್ ಈ ಕಡೆ ಬನ್ನಿ. ಓ ಮೈ ಗಾಡ್, ಇವ್ರು ಯಾಕೋ ಎಕ್ಸೈಟ್ ಆಗ್ತಿದ್ದಾರೆ. ಪಲ್ಸ್ ತುಂಬಾ ಜಾಸ್ತಿ ಆಗ್ತಿದೆ. ನೀವೆಲ್ಲ ಸ್ವಲ್ಪ ಹೊರಗೋಗಿ. ನರ್ಸ್, ಇಂಜೆಕ್ಷನ್ ಕೊಡು. ಹೋಗ್ರಮ್ಮ, ಹೊರಗಡೆ ಹೋಗಿ. ಅವನ್ ಯಾಕೆ ಹಾಗೆ ರಿಯಾಕ್ಟ್ ಆಗ್ತಾ ಇದ್ದಾನೆ ದಿವ್ಯಮ್ಮ? ಅದೇ ಅರ್ಥ ಆಗ್ತಿಲ್ಲ ಕೇಶವ. ನಮಗೇನೋ ಹೇಳ್ಬೇಕು ಅನ್ಕೋತಿದ್ದಾರೆ. ಸ್ಕೆಚ್ ಬಗ್ಗೆ ಆಗಿರತ್ತೆ. ರಿಕವರಿ ಆದ್ಮೇಲೆ ಕೇಳೋಣ. ಹೋಗ್ರಮ್ಮ. ಆ ನಡಿ.